ಕೆಲವೇ ಕ್ಷಣಗಳಲ್ಲಿ ಚನ್ನಪಟ್ಟಣಕ್ಕೆ ಎಸ್ಎಂಕೆ ಅವರ ಪಾರ್ಥಿವ ಶರೀರ ಬಂದು ತಲುಪಲಿದೆ. ಚನ್ನಪಟ್ಟಣದಲ್ಲಿ ಅಂತಿಮ ದರ್ಶನದ ಬಳಿಕ ಮದ್ದೂರಿಗೆ ಸಾಗುತ್ತೆ. ಮದ್ದೂರಿನ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಗೆ ಬೇಕಾಗಿರುವ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಅಂತಿಮ ವಿಧಿವಿಧಾನವನ್ನ ಎಸ್ಎಂ ಕೃಷ್ಣ ಅವರ ಮೊಮ್ಮಗ ಅಮಾರ್ತ್ಯ ಹೆಗಡೆ ಅವರು ನಿಭಾಯಿಸಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕರ್ತವ್ಯ ಅವರಿಗೆ ಹೋಗಿದೆ. ಹೀಗಾಗಿ ಮೊಮ್ಮಗನ ಕೈಯಲ್ಲೇ ಕೊನೆಯದಾಗಿ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತಹ ಕೊನೆಯ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಕುಟುಂಬಸ್ಥರ ನಿರ್ಧಾರ ಇದು. ಆ ಜಾಗದಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರು ಭದ್ರತೆಯನ್ನು ಹೆಚ್ಚಳ ಮಾಡಿದ್ದಾರೆ. ಇನ್ನು ಸ್ಥಳ ಪರಿಶೀಲನೆಯ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಕಂಡು ಬಂದಿದ್ದು ಹೀಗೆ. ಕೊನೆ ಮೂಮೆಂಟ್ನಲ್ಲೂ ಕೂಡ ಎಲ್ಲವನ್ನ ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ. ಬಿಕಾಸ್ ವಿವಿಐಪಿ ಮೂಮೆಂಟ್ ತುಂಬ ಇರೋದ್ರಿಂದ ಎಲ್ಲೂ ಯಾವುದೇ ರೀತಿಯಲ್ಲಿ ಜನರಿಗೂ ಮತ್ತು ಜನಪ್ರತಿನಿಧಿಗಳಿಗೂ ಯಾವುದೇ ರೀತಿಯಾಗಿ ಅಲ್ಲಿ ಕನ್ಫ್ಯೂಷನ್ಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ತಾ ಇರುವಂತಹ ಸಂದರ್ಭ. ಖುದ್ದಾಗಿ ಸ್ಥಳ ಪರಿಶೀಲನೆ ಕೂಡ ನಡೆಸಿದ್ದಾರೆ. ನಿನ್ನೆಯಿಂದ ಇಲ್ಲಿಗೆ ಬೇಕಾದಂತಹ ಪೂರ್ವ ತಯಾರಿಗಳನ್ನು ಕೂಡ ನಡೆಸಲಾಗ್ತಾ ಇತ್ತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿದಾಯವನ್ನು ಹೇಳೋದಕ್ಕೆ ಮುಂದಾಗಲಾಗ್ತಾ ಇದೆ. ಅನಂತದ ಎಡೆಗೆ ಈಗಾಗಲೇ ಎಸ್ಎಂ ಕೃಷ್ಣ ಅವರು ತಮ್ಮ ಪಯಣವನ್ನು ಬೆಳೆಸಿದ್ದಾರೆ. ಗೊತ್ತಿರೋ ಹಾಗೆ 3 ಸಲ ಈ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಅವರ ಮೊದಲ ಚುನಾವಣೆಗೆ ಜನಾನೇ ದುಡ್ಡು ಹಾಕ್ತೀವಿ ನಾವು, ನೀವು ನಿಂತ್ಕೊಳ್ಳಿ ಅಂತ ಹೇಳಿದ್ರಂತೆ. ಅಷ್ಟರ ಮಟ್ಟಿಗೆ ಜನಾನುರಾಗಿ ಆಗಿದ್ರಂತೆ ಆರಂಭದಿಂದಲೇ, ಜನಪ್ರತಿನಿಧಿ ಆಗೋಕ್ಕೂ ಮುಂಚೆನೆ. ಮತ್ತೆ ಎಲ್ಲ ಪ್ರೊಫೆಷನಲ್ಲೂ ಕೂಡ ಅಂದರೆ ಎಲ್ಲ ರೀತಿಯಾದಂತಹ ಫೀಲ್ಡ್ನಲ್ಲೂ ಕೂಡ ಫೀಲ್ಡ್ ಎಕ್ಸ್ಪರ್ಟ್ಸ್ ಅಂತ ಇರ್ತಾರಲ್ಲ, ಅವರೆಲ್ಲರನ್ನ ಕೂಡ ಅಲ್ಲಿ ಮಾತಾಡಿಸೋದು, ಹತ್ತಿರ ಇಟ್ಕೊಳ್ಳೋದು ಅದೆಲ್ಲ ಮಾಡ್ತಾ ಇದ್ರಂತೆ. ಯಾರನ್ನ ಹತ್ತಿರ ಇಟ್ಕೊಳ್ಬೇಕು, ಯಾರನ್ನ ದೂರ ಇಡಬೇಕು ಅದು ಚೆನ್ನಾಗಿ ಗೊತ್ತಿತ್ತು ಎಸ್ ಎಂ ಕೃಷ್ಣ ಅವರಿಗೆ. ಹೀಗಾಗಿ ಅವರ ಜೊತೆಗೆ ತೀರಾ ಹತ್ತಿರದ ಸಂಬಂಧ ಹೊಂದಿದವರು, ನೆಂಟಿದ್ದವರು ಎಲ್ಲರೂ ಕೂಡ ಬಂದಿದ್ದಾರೆ. ಅಂತಿಮ ಸಂಸ್ಕಾರಕ್ಕೆ ಇದೀಗ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಅವರ ಸ್ವಗ್ರಾಮವಂತಹ ಸೋಮನಹಳ್ಳಿ ಗ್ರಾಮದ ಸಮೀಪದಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೀತಾ ಇದೆ. ನಾನು ಆ ಒಂದು ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇದೀಗ ಚಿತೆಯನ್ನು ಇಡೋದಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳನ್ನ ಇದೀಗ ಮಾಡ್ಕೊಂಡಿರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು. ಅಂತಿಮ ಘಟ್ಟದ ಎಲ್ಲ ಸಿದ್ಧತೆಗಳು ಕೂಡ ಇದೀಗ ಆಗಿದೆ. ಇದರ ಮೇಲ್ಭಾಗದಲ್ಲಿ ಗಂಧದ ಮರದ ತುಂಡುಗಳನ್ನು ಇಟ್ಟು ಅದರ ಮೇಲ್ಭಾಗದಲ್ಲಿ ಎಸ್ ಎಂ ಕೃಷ್ಣರವರನ್ನು ಇಟ್ಟು ಅಲ್ಲಿ ಆ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಅಂದರೆ ಇವತ್ತು ಮಧ್ಯಾಹ್ನ 3 ಗಂಟೆಯ ಬಳಿಕವಾಗಿ ಈ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆ ಜರುಗುವಂಥದ್ದು. ವೈದಿಕರಾದಂತಹ ಭಾನುಪ್ರಕಾಶ್ ಶರ್ಮಾ ಅವರ 12 ಮಂದಿ ತಂಡದ ಮೂಲಕವಾಗಿ ಈ ಒಂದು ಅಂತ್ಯ ಸಂಸ್ಕಾರದ ಕ್ರಿಯೆಗಳು ಜರುಗುವಂಥದ್ದು. ಅಂದರೆ ಇಲ್ಲಿವರೆಗೂ ಕೂಡ ಯಾರು ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಅಂತೇಳಿ ಕೂಡ ನಿಗದಿ ಆಗಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಕುಟುಂಬದ ವರ್ಗ ಯಾರು ಅಂತ್ಯ ಕ್ರಿಯೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿಸೈಡ್ ಮಾಡ್ತಾರೆ. ಅದಾದ ಬಳಿಕವಾಗಿ ಒಂದಷ್ಟು ವಿಧಿವಿಧಾನಗಳು ಏನಿರ್ತವೆ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು, ಆ ವಿಧಿವಿಧಾನಗಳಂತೆ ಅಂತ್ಯ ಸಂಸ್ಕಾರ ನಡೆಯುವಂಥದ್ದು. ಗಂಧದ ಮರದಿಂದ ಎಸ್ ಎಂ ಕೃಷ್ಣರವರ ಅಂತ್ಯಕ್ರಿಯೆ ಆಗುತ್ತೆ ಅಂತೇಳಿ ಕೂಡ ಡಿ ಕೆ ಶಿವಕುಮಾರ್ ಅವರು ಇದೀಗ ಸ್ಪಷ್ಟಪಡಿಸಿದ್ದಾರೆ. ಮೊದಲನೇದಾಗಿ ಸರ್ಕಾರಿಯ ಎಲ್ಲ ಗೌರವಗಳನ್ನು ಕೊಟ್ಟು ಬಳಿಕವಾಗಿ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳನ್ನು ವೈದಿಕ ತಂಡ ಅಂತ ಭಾನುಪ್ರಕಾಶ್ ಶರ್ಮಾ ಅವರ ತಂಡ ಮಾಡುವಂಥದ್ದು. ಒಂದು ಕಡೆ ಇದು ಅವರ ಚಿತೆಯನ್ನು ಇಡುವಂಥ ಸ್ಥಳವಾದರೆ, ಮತ್ತೊಂದು ಕಡೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ಅಲ್ಲಿ ಜರ್ಮನ್ ಟೆಂಟ್ ಹಾಕಿ ಒಂದಷ್ಟು ಚೇರ್ಗಳನ್ನು ಹಾಕಿರುವಂಥ ಸ್ಥಳ. ಅವರ ಕುಟುಂಬಸ್ಥರು ಈ ಒಂದು ಅಂತ್ಯಕ್ರಿಯೆಯನ್ನು ನೋಡೋ ನಿಟ್ಟಿನಲ್ಲಿ ಅಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ದೃಶ್ಯದಲ್ಲಿ ತೋರಿಸ್ತೀನಿ, ಇಲ್ಲಿ ಎದುರುಗಡೆ ಕಾಣ್ತಾ ಇರುವಂಥ ಒಂದಷ್ಟು ಚೇರ್ಗಳು ಮತ್ತು ಗಮನಿಸ್ತಾ ಇರುವಂಥದ್ದು ಅದು VVIPಗಳ ಒಂದು ಸ್ಥಳ ಆಗಿರುವಂಥದ್ದು. ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, ಸಚಿವ ಸಂಪುಟದ ವರ್ಗದವರಾಗಿರ್ಬೋದು, ಜೊತೆಗೆ ಒಂದಷ್ಟು ರಾಜಕೀಯ ದಿಗ್ಗಜರು, ಇತರ ಕ್ಷೇತ್ರದಲ್ಲಿ ಹೆಸರು ಮಾಡಿ ಎಸ್ ಎಂ ಕೃಷ್ಣರವರ ಸ್ನೇಹಿತರಾಗಿದ್ದಂಥವರು ಎಲ್ಲರನ್ನೂ ಕೂಡ ಈ ಒಂದು ಸ್ಥಳದಲ್ಲಿ ಕೂರಿಸಿ ಅಂತ್ಯಕ್ರಿಯೆಯನ್ನು ವೀಕ್ಷಣೆ ಮಾಡೋ ನಿಟ್ಟಿನಲ್ಲಿ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಎಸ್ ಎಂ ಕೃಷ್ಣರವರ ಫೇವ್ರೆಟ್ ಜಾಗದಲ್ಲೇ ಕೂಡ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಬಹಳ ನೀಟಾಗಿ ಅಲ್ಲಿನ ಕಾರ್ಯಕ್ರಮಗಳು ಆರ್ಗನೈಸ್ ಆಗ್ತಾ ಇರುವಂತಹ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. ಎಸ್ ಎಂ ಕೃಷ್ಣ ಅವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಂತಿಮ ಯಾತ್ರೆ ಹೇಗೆ ಸಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ರಿ. ಇನ್ನೊಂದು ಕಡೆಗೆ ಸೋಮನಹಳ್ಳಿಯ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಎಸ್ ಎಂ ಕೃಷ್ಣ ಅವರ ಕುಟುಂಬ ಕಂಬನಿ ಮಿಡಿತಾ ಇದೆ. ಭಾರವಾದ ಹೃದಯದ ಜೊತೆಗೆ ಇವತ್ತು ಅವರು ಪಾಲ್ಗೊಳ್ಬೇಕಾಗತ್ತೆ. ನೋವಿದೆ, ಸಹಜ. ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಕೂಡ ಎಲ್ಲರೂ ಮಾಡ್ತಿದ್ದಾರೆ. ಆದರೆ ಸುದೀರ್ಘವಾಗಿ ದಾಂಪತ್ಯ ಜೀವನವನ್ನು ನಡೆಸಿದ ಅವರಿಗೆ ಯಾರ ಸಾಂತ್ವನ ಹೇಳಿದರೂ ಕೂಡ ಕಷ್ಟನೇ.
ಈ ದಿನಗಳನ್ನು ಅನುಭವಿಸೋದು. ಬಟ್ ತುಂಬ ಮೆಚ್ಯೂರ್ಡ್ ಆಗಿ ಕೆಲವರ ವರ್ತನೆ ನಮಗಿಂಥ ಸಂದರ್ಭದಲ್ಲಿ ಕಾಣಿಸುತ್ತೆ. ಎಸ್.ಎಂ. ಕೃಷ್ಣ ಅವರ ಪತ್ನಿಯ ವರ್ತನೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅವರು ಕೂಡ ಬರ್ತಾ ಇದ್ದಾರೆ. ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆ ತಯಾರಿ ಹೇಗಿದೆ ಅನ್ನೋದನ್ನು ನಾವು ಹೇಳ್ತಾ ಇದ್ವಿ. ಇನ್ನೊಂದು ಕಡೆಗೆ ಅಂತಿಮ ಯಾತ್ರೆ ಸಾಗ್ತಾ ಇರುವಂತಹ ರೀತಿ ಇನ್ನೊಂದು 20ರಿಂದ 22 ಕಿಲೋಮೀಟರ್ ತಲುಪಿದ್ರೆ ಮದ್ದೂರಿನ ಸೋಮನಹಳ್ಳಿಯನ್ನು ತಲುಪಲಾಗತ್ತೆ ಮತ್ತು ಅಲ್ಲಿ ಯಾವುದೇ ರೀತಿಯಾಗಿ ಸಮಸ್ಯೆಗಳಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿಯನ್ನ ಜಿಲ್ಲಾಡಳಿತ ಹೊತ್ಕೊಂಡಿದೆ, ಸಮರ್ಥವಾಗಿ ನಿಭಾಯಿಸ್ತಾ ಇದೆ ಹೆಜ್ಜೆಗಳಲ್ಲೂ. ರಾಮನಗರದಲ್ಲಿ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸಾವಿರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ನೆಚ್ಚಿನ ನಾಯಕನಿಗೆ, ಅಗಲಿದ ನಾಯಕನಿಗೆ ನಮನ ಸಲ್ಲಿಸೋದಕ್ಕೆ ಕಾಯ್ತಾ ಇರುವಂತಹ ದೃಶ್ಯ. ಅಂಗಡಿಗಳ ಮೇಲೆ, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳ ಮೇಲೂ ಕೂಡ ಜನ ನಿಂತಿದ್ದನ್ನು ನೋಡ್ತಾ ಇದ್ರಿ. ಪ್ರತಿಯೊಬ್ಬರು ಕೂಡ ಎಸ್.ಎಂ. ಕೃಷ್ಣ ಅವರಿಗೆ ಕೊನೆಯ ಕಣ್ಣೀರ ವಿದಾಯ ಹೇಳುವುದಕ್ಕೆ ಅಂತ ಸೇರಿರುವ ಪರಿ ನಾಡು ಮೆಚ್ಚಿದ ನಾಯಕನಿಗೆ ಅಂತಿಮವಾಗಿ ಗೌರವ ನಮನವನ್ನು ಸಲ್ಲಿಸೋದಕ್ಕೆ ಸೇರಿರುವಂತಹ ಜನ ನೋಡಿ, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ರಾಮನಗರದಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ರಾಮನಗರದ ಸ್ಥಳೀಯ ಶಾಸಕ ಇಕ್ಬಾಲ್ ಹುಸೇನ್ ಅವರು ಅಲ್ಲಿ ಹಾರ ಹಾಕೋದ್ರ ಮೂಲಕ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಮುಂದಾದ್ರು. ಅದು ಬಿಟ್ಟು ನೋಡಿ ಯಾವ ಸಂಖ್ಯೆಯಲ್ಲಿದ್ದಾರೆ ಅಂತ. ಪೊಲೀಸರು ಮುಂಚೆನೇ ಇದ್ರ ಬಗ್ಗೆ ಅರಿವಿತ್ತು, ಅಂದ್ರೆ ಜನ ಇಷ್ಟು ಸೇರ್ತಾ ಇದ್ದಾರೆ ಅಂತ. ಹೀಗಾಗಿ ಬ್ಯಾರಿಕೇಡ್ಗಳನ್ನ ಹಾಕಿದ್ರು ಕೂಡ ಬ್ಯಾರಿಕೇಡ್ಗಳನ್ನ ತಳ್ಳಿಕೊಂಡು ನಾಯಕನನ್ನ ನೋಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಜನ. ಜನರ ಮನಸ್ಸಿನಲ್ಲಿ ಎಸ್.ಎಂ. ಕೃಷ್ಣ ಅವರ ಸ್ಥಾನ ಎಲ್ಲಿ ಅನ್ನೋದಕ್ಕೆ ನಿಮ್ಗೆ ಇದು ಉತ್ತರ. ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂತಹ ಜನ ನಮಗೊಮ್ಮೆ ಅವಕಾಶ ಸಿಗುತ್ತಾ ಅಂತ ಹಾತೊರಿತಾ ಇದ್ದಾರೆ, ಹಪ್ಪಿಸ್ತಾ ಇದ್ದಾರೆ. ಸಾಧ್ಯ ಆದವರು ಮೊಬೈಲ್ನಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ, ಇನ್ನು ಕೆಲವರು ದೂರದಿಂದಲೇ ಕೈ ಮುಗಿತಾ ಇದ್ದಾರೆ. ಸದಾಶಿವನಗರದಿಂದ ರಾಮನಗರದ ತನಕ ಕೊನೆಯ ಯಾತ್ರೆ ಸಾಗಿ ಬಂದ ರೀತಿ ಇದು. ಕೆಲವರಿಗೆ ಆಯ್ದ ಕೆಲವರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. ಆ ತೆರೆದ ವಾಹನದ ಒಳಗೆ ಹೋಗಿ ನಮಸ್ಕಾರ ಮಾಡೋದಕ್ಕೆ, ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಕೇವಲ ಕೆಲವರಿಗೆ ಮಾತ್ರ ಅವಕಾಶ ಅಂತ ಹೇಳಿದ್ದಾರೆ. ಬಟ್ ಸಾರ್ವಜನಿಕರು ಎಲ್ಲರೂ ಇಷ್ಟು ಸೇರಿರೋದ್ರಿಂದ ಇನ್ನೊಂದು ಸ್ವಲ್ಪ ಹೊತ್ತು ಎಕ್ಸ್ಟೆಂಡ್ ಮಾಡಿದ್ರು ಆಶ್ಚರ್ಯ ಇಲ್ಲ. ಬಿಕಾಸ್ ಇವರೆಲ್ಲ ಗಂಟೆಗಟ್ಟಲೆಯಿಂದ ಕಾಯ್ತಾ ಇದ್ರು ಅಲ್ಲಿ. ಪೊಲೀಸ್ನವರು ಕೂಡ ಆದಷ್ಟು ಕ್ರೌಡನ್ನು ಕಂಟ್ರೋಲ್ ಮಾಡೋದಕ್ಕೆ ಬೇಕಾದ ಎಲ್ಲ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ, ನೀವು ಗಮನಿಸ್ತಾ ಇದ್ದೀರಾ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಕಾಂಗ್ರೆಸ್ ನಾಯಕರಿದ್ದಾರೆ, ಬಿಜೆಪಿಯವರಿದ್ದಾರೆ, ಎಲ್ಲರೂ ಕೂಡ ಅಮರ ಚೇತನ. ಓಕೆ, ಡಿ.ಕೆ. ಸುರೇಶ್ ಅವರನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಡಿ.ಕೆ. ಸುರೇಶ್, ಇಕ್ಬಾಲ್ ಹುಸೇನ್, ಎಸ್.ಎಂ. ಕೃಷ್ಣ ಅವರಿಗೆ ಗೌರವ ನಮನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಕಂಡು ಬಂದಿದ್ದು ಹೀಗೆ. ಕಣ್ಣೀರ ವಿದಾಯವನ್ನ ಹೇಳ್ತಾ ಇದ್ದಾರೆ ಉಳಿದವರು. ನಮ್ಮ ಸೀಮೆಯ ನಾಯಕ, ನಮ್ಮ ಭಾಗದ ನಾಯಕ, ಇಡೀ ರಾಷ್ಟ್ರದಲ್ಲಿ ಸಾಧನೆ ಮಾಡಿದವರು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇವ್ರ ಬಗ್ಗೆ ಮಾತಾಡೋದಕ್ಕೆ ಕಾರಣ ಆದವರು, ನಮ್ಮ ಊರಿನ ಬಗ್ಗೆ ಮಾತಾಡೋದಕ್ಕೆ ಕಾರಣ ಆದವರು ಹೋಗ್ತಾ ಇದ್ದಾರೆ. ಕೊನೆಯದಾಗಿ ನಮನ ಸಲ್ಲಿಸೋಣ ಅಂತ ಬಂದಿರೋರ ಸಂಖ್ಯೆ ಬಹಳ ದೊಡ್ಡದು ಅಲ್ಲಿ. ಮತ್ತೆ ಸ್ವಯಂ ಪ್ರೇರಿತವಾಗಿ ಜನ ಅಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಬಂದ್ ಮಾಡಿ ತಮ್ಮದೇ ದಾಟಿಯಲ್ಲಿ ಗೌರವ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವಕಾಶವನ್ನು ಮಾಡಿಕೊಡ್ತೀವಿ ಕೆಲವರಿಗೆ ಅಂತ ಹೇಳಿದ್ದಾರೆ. 5-10 ನಿಮಿಷ ಅಂತ ಅಂದ್ಕೊಂಡಿತ್ತು. ಬಟ್ ಕ್ರೌಡ್ ನೋಡ್ತಾ ಇದ್ರೆ ಇಲ್ಲಿ ಇಷ್ಟೂ ಜನರಿಗೆ ಅವಕಾಶ ಸಿಗೋದು ಕಷ್ಟ. ನೋಡಿ, ಯಾರ್ಯಾರಿಗೆ ಅವಕಾಶ ಸಿಕ್ಕಿದೆ ಅವರು ಆಚೆ ಬರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ಅಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ. ನಾವು ಕೆಂಗೇರಿಯಲ್ಲೂ ನೋಡಿದ್ವಿ, ಬಿಡದಿಯಲ್ಲೂ ನೋಡಿದ್ವಿ. ಆದರೆ ದುಪ್ಪಟ್ಟು ಅನ್ನೋದಕ್ಕಿಂತ ಒಂದು 10 ಪಟ್ಟು ಜನ ಇಲ್ಲಿ ಎಕ್ಸ್ಟ್ರಾ ಸೇರಿದ್ದಾರೆ, ಜಾಸ್ತಿ ಇದ್ದಾರೆ. ಸಣ್ಣ ಸಣ್ಣ ಗ್ರಾಮದಿಂದ ಕೂಡ ಈ ಭಾಗದಲ್ಲಿ ಜನ ಬಂದಿದ್ದಾರೆ. ಇವತ್ತು ತೆರೆದ ವಾಹನಕ್ಕೆ ಪುಷ್ಪ ನಮನವನ್ನ ಎಲ್ಲಿಂದ ಸಾಧ್ಯ ಇದೋ ಅಲ್ಲಿಂದ ಮಾಡ್ತಾ ಇದ್ದಾರೆ. ಕೆಲವರಿಗೆ ಕ್ಯೂ ಅಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ. ಕ್ಯೂ ಸಿಸ್ಟಮ್ ಮಾಡ್ಕೊಂಡಿದ್ರು ಫಸ್ಟೇ ಪೊಲೀಸರು, ಇದ್ರ ಅಂದಾಜಿತ್ತು ಅವರಿಗೆ. ಹೀಗಾಗಿ ಕೆಲವರನ್ನ ಕ್ಯೂ ಅಲ್ಲಿ ಸ್ಲೋ ಆಗಿ ಬಿಡ್ತಾ ಇದ್ದಾರೆ. ಬಟ್ ಅಷ್ಟೂ ಜನರಿಗೆ ಅವಕಾಶ ಸಿಗಬೇಕು ಅಂತ ಆದ್ರೆ ಸ್ವಲ್ಪ ಹೊತ್ತು ಇಲ್ಲೇ ನಿಲ್ಲಿಸ್ಕೊಳ್ಬೇಕಾಗತ್ತೆ.